ನಿಧಾನ ಕೇಳಿಸಲ್ಬಿಡ ಅವ್ರಿಗೆ ಅದೇನೆ ನೋಡಿದೆ. ಎಲ್ರಿಗೂ ನಮಸ್ಕಾರ. ಈಗಲೇ ನನ್ನ ಗೆಳೆಯರೆಲ್ಲ ರೇಗಿಸ್ತಾ ಇದ್ದಾರೆ, ಇದು ಸೆಕೆಂಡ್ ಪೀರಿಯಡ್ ಅಂತ. ಆಗಿನ ಒಂದು ಸಮಾರಂಭಕ್ಕೆ ಬಂದಿದ್ದೆ. ಇಲ್ಲಿ ಆತ್ಮೀಯವಾಗಿ ಮುಖ್ಯ ಅತಿಥಿಯಾಗಿ ಬನ್ನಿ ಅಂದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ, ಬಂದಿದ್ದೀನಿ. ರಾಜಾರಾಣಿ ಟೈಟ್ಲು ಸಾಂಗ್ ನೋಡಿದೆ. ನನಗೆ ಸಾಂಗ್ ನೋಡುವಾಗ ಇಷ್ಟೇ ನೆನಪಾಯಿತು. ಈಗ ನಿಮಗೆ ಗೊತ್ತು, ಕೃಷ್ಣಮೂರ್ತಿ ಸರ್ಗೂ ಗೊತ್ತು, ಈಗ ರಾಜಕೀಯ ಬಹಳ ಹೈ ಪಿಚ್ಚಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ರಾಜ ಇಲ್ಲ, ರಾಣಿ ಇಲ್ಲ ಅಂತ ಚರ್ಚೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜಾರಾಣಿ ಬರ್ತಾ ಇದೆ. ಬಹುಶಃ ಪ್ರೇಮ ಲೋಕದಲ್ಲಿ, ಸಿನಿಮಾ ಲೋಕದಲ್ಲಿ ರಾಜಾರಾಣಿಗೆ ಶಾಶ್ವತವಾದ ಸ್ಥಾನ ಇದೆ. ನೂರಾರು ರಾಜಾರಾಣಿಗಳು ಬಂದು ಹೋಗಿದ್ದಾರೆ, ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಈ ಚಿತ್ರ, ಈ ಸಾಂಗ್ ನೋಡುವಾಗ ಈ ರಾಜಾರಾಣಿ ಕೂಡ ಯಶಸ್ಸನ್ನು ಕಾಣ್ತಾರೆ, ಅವರಿಗೆ ಯಶಸ್ಸು ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಶುಭ ಹಾರೈಸಿ, ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ, ಒಳ್ಳೆಯದಾಗಲಿ ಅಂತ. ಎಲ್ಲ ಹೊಸಬ್ರು ಅಂತ ಹೇಳಿದರು. ಹೊಸಬ್ರು ಚಿತ್ರರಂಗದಲ್ಲಿ, ಅದು ಚಿತ್ರರಂಗದ ಜೀವಂತಿಕೆ ಲಕ್ಷಣವೇ ಹೊಸಬ್ರು. ಹಳಬ್ರು 4-5 ವರ್ಷಕ್ಕೊಂದು ಸಿನಿಮಾ ಮಾಡಿದರೆ, ಹೊಸಬ್ರು ಬಂದಿರೋದ್ರಿಂದ ಚಿತ್ರರಂಗ ಜೀವಂತವಾಗಿರೋದನ್ನು ಮೊದಲಿಂದ ಕೂಡ ನನ್ನ ಹಿರಿಯರು ಪತ್ರಕರ್ತರು ಹೇಳ್ತಾ ಇದ್ರು. ಅಂಥ ಹೊಸಬ್ರನ್ನ ನೀವು ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶರಣೈ ಸರ್, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದ್ವಿತಿ. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರೋದು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರಣೈ ಸರ್, ನಿಮ್ಮ ಪ್ರೀತಿ ಮಾತಿಗಾಗಿ. ನಾವು ಸುಧನ್ ಪ್ರಕಾಶ್ ಅವ್ರನ್ನ ಮಾತನಾಡ್ಸೋಣ, ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್. ಚಿತ್ರದ 2 ಹಾಡುಗಳನ್ನ ತಾವೆಲ್ಲ ನೋಡಿದ್ರಿ. ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ಇವರೇನೆ ಸರ್. ತಮ್ಮ ಮಾತು ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡಿ ಪ್ಲೀಸ್. ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಯರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲನೇ ಸಿನಿಮಾ ಸಂಗೀತ. ಒಂದು ಮಗು ಹೇಗೆ ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆಯುತ್ತೋ ಆ ಥರ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹುತೇಕ ಸಂಗೀತ ನಿರ್ದೇಶಕರ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲೂ ಕೂಡ ನಾನು ಈ ಸಂಗೀತದಲ್ಲೇ ಅಮ್ಮ ಅಂತ ಕರೆದಿದ್ದೀನಿ. ಈ ಕಂದನ್ನು ಬೆಳೆಸೋದು, ಈ ಸಂಗೀತನ ಉಳಿಸೋದು ನಿಮ್ಮ ಕೈಲಿದೆ. ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಂಗೀತ ಮಾಡಿದ್ದೀನಿ. ಆ ಬೆಳಕನ್ನು ನೀವು ನನ್ನನ್ನು ಬೆಳಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊಟ್ಟ ಮೊದಲಾಗಿ ಹೇಳಬೇಕು ಅಂದರೆ, ಈ ಸಂಗೀತ ನಿರ್ದೇಶಕನಾಗಿ ನನ್ನ ಹೃದಯದಲ್ಲಿ ಸಂಗೀತ ಹುಟ್ಟಿದ್ದೇ ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಅವರ ಹಾಡುಗಳನ್ನ ಕೇಳಿಕೊಂಡು ಸಂಗೀತನ ಮುಂದುವರಿಸ್ಕೊಂಡು, ಸಂಗೀತ ಅಭ್ಯಾಸನ ಕಲ್ತ್ಕೊಂಡು ಈ ಒಂದು ಸಿನಿಮಾನಲ್ಲಿ ಸಂಗೀತಗಾರನಾಗಿ ಬಂದಿದ್ದೀನಿ. ಹಾಡನ್ನು ಕೊಟ್ಟಿದ್ದೀನಿ. ಮುಂದೆ ನೀವೇ ಹೇಳಬೇಕಿಲ್ಲ, ನನ್ನ ಹಾಡು ಹೇಗಿತ್ತು, ಏನು ಎತ್ತ ಅಂತ ಎಲ್ಲರಿಗೂ ಶೇರ್ ಮಾಡ್ತಾ, ನಿಮಗೆ ಮನ ಮುಟ್ಟಿದ್ಯಾ ಅನ್ನೋದು ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಹಾಡು ಇಷ್ಟ ಆಯ್ತಾ ನಿಮಗೆಲ್ಲ? ಒಬ್ಬರು ಹೇಳ್ತಾ ಇಲ್ಲ. ಓಕೆ, ಸರಿ ಸರ್, ಮತ್ತೆ ನನ್ನ 2 ಮಾತನ್ನು ಮುಗಿಸ್ತೀನಿ. 4 ಹಾಡಿದೆ. ಥ್ಯಾಂಕ್ ಯು ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಧನ್ಯವಾದಗಳು ಸುಧನ್ ಪ್ರಕಾಶ್ ಅವ್ರಿಗೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲ ಸಿನಿಮಾಗೆ. ರವಿ ಅವ್ರನ್ನ ಮಾತನಾಡ್ಸೋಣ ಸರ್. ರವಿ ಅಲ್ವಾ ನೀವು? ಮೈಕ್ ತಗೊಳ್ಳಿ ಸರ್. ಓಕೆ ಸರ್, ತಮ್ಮ ಮಾತು ರಾಜಾರಾಣಿ ಚಿತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮೂವಿ ಚೆನ್ನಾಗಿ ಬಂದಿದೆ, ನಮಗೆ ಅದು ಚೆನ್ನಾಗಿ ಬಂದಿದೆ. ನಮ್ಗೆ ಮೂವಿ ನೋಡೋಕ್ಕೆ ಮೈಕ್ ಸಮಯ ಬೇಡ್ಕೊಳ್ಳಿ ಸರ್. ಕೆಲಸ ಮೂವಿ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು ನಮಗೆ. ಅದೊಂದು ಚೆನ್ನಾಗಿ ಬಂದಿದೆ ಆಸೆಗೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನಮಗೊಂದು ಇಷ್ಟ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಅವರೇ, ಧನ್ಯವಾದಗಳು. ಕೃಷ್ಣಮೂರ್ತಿ ಸರ್, ನಮ್ಮ ಕಾರ್ಯಕ್ರಮದ ಅತಿಥಿ. ಈಗಾಗಲೇ ಅವರು ಈ ದಿನ ಇವರ ಚಿತ್ರಕ್ಕೆ ಒಂದು ಮಹತ್ಪೂರ್ವಕವಾದಂತಹ ಒಂದು ಶುಭ ದಿನ ಅಂತ ನಾನು ಕೂಡ ಭಾವಿಸ್ತೇನೆ.
ರಾಜಾ ರಾಣಿ ಅನ್ನುವಂಥ ಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾ ನಿರ್ಮಾಣವನ್ನು ಮಾಡಿ ರಾಜಾರಾಣಿ ಇಟ್ಟಿಗೆ ಗೂಡಿನಲ್ಲಿ ನಿರ್ದೇಶನ ಮಾಡುವಂಥ ರಣಧೀರ್ ಅವರೇ, ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ವಿಜಯ್ ಬಳ್ಳಾರಿ ನೇತ್ರಾವತಿ ಮಲ್ಲೇಶ್ ಅವರೇ, ಸಹ ನಿರ್ಮಾಣಕಂತ ಲೀಲಾ ಮಧುರ್ ಅವರೇ, ಸಂಗೀತವನ್ನು ಉಣಿಸಿದಂಥ ಸುಧನ ಪ್ರಕಾಶ್ ರವರೇ, ಛಾಯಾಗ್ರಹಣ ಮಧು ಮೆಹಂಡಿರವರೇ, ಸಂಕಲನ ನಿಶ್ಚಯಿ ಪೂಜಾರಿರವರೇ, ಸಾಹಸ ತಿಲ್ಲರ್ ಮಂಜೂರವರೇ, ಹಾಗೆ ಗ್ರಾಫಿಕ್ಸ್ ಹರಿಕೃಷ್ಣ ಬಾಲನಾಗಿರವರೇ, ಮತ್ತೆ ಈ ಚಿತ್ರದ ನಟ ನಟಿಯರೇ, ಸಹ ನಿರ್ಮಾಪಕರೇ, ಹಾಗೆ ಈ ಚಿತ್ರದ ನಡೆಸಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಇದು ಹೊಸದು ಹಳೇದು ಅನ್ನುವಂಥ ವಿಚಾರ ಬರೋದಿಲ್ಲ. ಹೊಸದಾದ ಮೇಲೆ ಹಳೇದಾಗೋದು, ಅದೆಲ್ಲ ಜೀವನದಲ್ಲೂ ಅಷ್ಟೇ, ಪ್ರತಿಯೊಂದು ಹಂತನೂ ಅಷ್ಟೇ. ಯಾರೇ ಹುಟ್ಟಿದಾಗ ಮಗು ಓಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೂ ಸಮಯವನ್ನು ತಗೋತದೆ. 3 ತಿಂಗಳು 6 ತಿಂಗಳು 9 ತಿಂಗಳು 12 ತಿಂಗಳು ಆದಮೇಲೆ ಅದರ ಹೆಜ್ಜೆಯನ್ನು ಇಡೋದಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಹಾಗಾಗಿ ಇವತ್ತು ನೂರಾರು ಸಾವಿರಾರು ಕೋಟಿಗಳನ್ನು ಹಾಕಿ ಚಿತ್ರಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರಾಗಿ ಒಂದು ಕನ್ನಡದ ಚಿತ್ರವನ್ನು ಮಾಡಬೇಕು, ಏನೇ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕನ್ನಡದ ಚಿತ್ರವನ್ನು ತೆರೆಗೆ ತಂದಂಥ ವಿಷಯ ಇದೆಯಲ್ಲ, ಅದು ಊಹೆಲಿಕ್ಕೂ ಮಾಡೋದಕ್ಕೂ ಸಾಧ್ಯವಿಲ್ಲದಂತಹ ಬದುಕು. ಹಾಗಾಗಿ ನಾವು ಕನ್ನಡಿಗರ ಪರವಾಗಿ ಈ ಯುವ ಪೀಳಿಗೆಯ ನಿರ್ಮಾಪಕರಿಗೆ ಮತ್ತು ಇವತ್ತು ಹೀರೋ ಹೀರೋಯಿನ್ ಏನಂತಾರೆ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಬಹಳ ಮುಖ್ಯವಾದ ವಿಚಾರ. ಇವತ್ತು ನಾನು 2 ಹಾಡನ್ನು ಹಾಡಿದೆ, 2 ಹಾಡನ್ನು ನೋಡಿದೆ. ಅದರಲ್ಲಿ ಒಂದು ವಿಶೇಷತೆ ಇತ್ತು, ಒಂದು ಕುದುರೆ ಇತ್ತು, ಒಂದು ರಾಜಾರಾಣಿ ಇತ್ತು. ಅದು ಎಲ್ಲಿ ಭೂಮಿ ಇದೆಯೋ ಅಲ್ಲಿವರೆಗೂ ಅದು ವ್ಯಾಪ್ತಿಯನ್ನು ಆವರಿಸ್ಕೊಂಡಿದೆ. ಅದಾದ ನಂತರ ಆಂಜನೇಯ ಬಂದ, ಕೆರೆ ಸಮುದ್ರವನ್ನು ತೋರಿಸಿದ್ರು. ಅದು ಹೊರದೇಶಕ್ಕೂ ರವಾನೆ ಮಾಡುವಂತ ಒಂದು ದೃಷ್ಟಿಕೋನ ಈ ಒಂದು ಚಿತ್ರದಲ್ಲಿ ಕಂಡಿದೆ. ಹಾಗಾಗಿ ಈ ಚಿತ್ರ ಕನ್ನಡಿಗರ ಹೃದಯದಲ್ಲಿ, ಹೊರ ರಾಜ್ಯ ಹೊರ ದೇಶಗಳಲ್ಲೂ ಸಹ ಈ ಹಾಡು ಈ ಚಿತ್ರ ಎಲ್ಲರ ಹೃದಯದಲ್ಲಿ ನೆಲೆಸ್ತದೆ ಅಂತ ಹೇಳ್ತಾ, ಇವತ್ತು ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲೂ ಎಲ್ಲರ ಗಣ್ಯರ ಪರವಾಗಿ, ನಟ ನಟಿಯರ ಪರವಾಗಿ, ನಿರ್ದೇಶಕರ ಪರವಾಗಿ ನಾನು ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಹೆಚ್ಚಿನ ಚಿತ್ರಗಳನ್ನು ಈ ಚಿತ್ರದ ಕನ್ನಡ ನಾಡಿಗೆ ನಿಮ್ಮ ಕೊಡುಗೆ ಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ ಹೇಳ್ತಾ, ಈ ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಆ ಕಲಾವಿದೆ ಶಾರದೆ ನಿಮ್ಮನ್ನು ಕೈ ಹಿಡಿದು ನಡೆಸಲಿ, ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಸರ್, ಧನ್ಯವಾದಗಳು. ಜೆ.ಪಿ ಅವ್ರ ಹತ್ರ ಮಾತನಾಡ್ಸೋಣ, ಚಿತ್ರದ ಒನ್ ಆಫ್ ದ ಹೀರೋ. ಸೊ ರಾಜಾರಾಣಿ ಬಗ್ಗೆ ತಮ್ಮ ಮಾತು. ಎಲ್ಲ ಹಿರಿಯರಿಗೂ, ವೇದಿಕೆ ಮೇಲೆ ಕೂತಿರೋ ಹಿರಿಯರಿಗೆ ಮತ್ತು ಮೀಡಿಯಾ ಪತ್ರಕರ್ತರಿಗೆ ನನ್ನ ಅಭಿನಂದನೆಗಳು. ನೀವೆಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಆಡಿಯೋ ಲಾಂಚ್ ಮತ್ತು ಇದಕ್ಕೆ ಬಂದಿದ್ದೀರ, ತುಂಬ ಧನ್ಯವಾದ. ಆ್ಯಕ್ಚುಲಿ ನಾನು ನಮ್ಮ ರಣಧೀರ್ ಬಂದು ನನ್ನ ಅಪ್ರೋಚ್ ಮಾಡಿದರು. ನಾನೊಂದು ಫಸ್ಟ್ ಒಂದು ಸಿನಿಮಾ ಮಾಡಿದ್ದೆ ವಾಟ್ಸಪ್ನಲ್ಲಿ ಅಂತ. ಸೊ ಅದನ್ನು ನೋಡಿ ನಾನು ಅಪ್ರೋಚ್ ಮಾಡಿ ನಾವೆಲ್ಲ ಮಾಡೋಣ ಸೇರ್ಕೊಂಡಿದ್ರು. ಸರಿ, ನಾವೆಲ್ಲ ಯಂಗ್ಸ್ಟರ್ ಆಗಿದ್ವಿ, ಒಂದು ಸೇರಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸಬ್ಜೆಕ್ಟ್ ಹೇಳಿದ್ರು. ತುಂಬ ಖುಷಿಪಟ್ಟೆ ನಾನು. ಸರಿ ಮಾಡೋಣ ಅಂತ ನಾವೆಲ್ಲ ಸೇರಿಕೊಂಡು ನಾವು ಈ ಮೂವಿ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಣಧೀರ್ ಅವರು ತುಂಬ ಶ್ರಮೆ ಶ್ರದ್ಧೆ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ನಾವು ನಿಮ್ಮ ಹತ್ರ ತುಂಬ ಬೆಂಬಲ ಮತ್ತು ಸಪೋರ್ಟ್ ಕೇಳ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ಕರ್ನಾಟಕ ಜನತೆ ನೋಡಲಿ, ಅದನ್ನು ನೀವು ಹಾರೈಸಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮಾಧ್ಯಮದ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಜೆ.ಪಿ ಅವರೇ. ಡೈರೆಕ್ಟರ್ ಮಾತನಾಡ್ಸೋಕ್ಕಿಂತ ಮುಂಚಿತವಾಗಿ ಪ್ರೊಡ್ಯೂಸರ್ನ ಮಾತಾಡಿಸ್ತೀನಿ, ಮಲ್ಲೇಶ್ ಸರ್. ಸರ್, ಚಿತ್ರದ ಬಗ್ಗೆ ತಮ್ಮ ಮಾತು.
ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಫೀಲ್ಡ್ಗೆ ಇದು 3ನೇ ಸಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೆ. ಬಂದವರೆಲ್ಲ ನನಗೆ ನಾಮ ಹಾಕಿ ಹೋಗಿರೋರೆ ಹೊರ್ತು ಇಲ್ಲಿವರೆಗೆ ಈ ಸ್ಟೇಜ್ಗೆ ಹೊರಟಿಗೂ ಕರ್ಕೊಂಬಂದಿದ್ದಂದ್ರೆ ಇವರೊಬ್ಬರೇ. ಬಟ್ ಇವರು ನಮ್ಮ ಸ್ನೇಹಿತರ ಮುಖಾಂತರ ಸ್ನೇಹಿತರಾಗಿದ್ದರು. ಆ ಸ್ನೇಹಕ್ಕೆ ಅವರು ಶ್ರಮ ಪಡ್ತಾಯಿದ್ರು ಪಾಪ. ಅವ್ರಿಗೂ ಏನೋ ಒಂದು ಸಣ್ಣದಾಗಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ನನಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರೋದ್ರಿಂದ ನಾನು ಯಾವುದು ಇಲ್ಲಿವರೆಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರೋದಂದರೆ ಒಂದು 3 ಸಿನಿಮಾ ನೋಡಿರ್ಬೋದು ಅಷ್ಟೇ ನಾನು ಇಲ್ಲಿವರೆಗೂ. ಯಾಕಂದರೆ ನಮ್ಮದೇ ಸಿನಿಮಾ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ದು ಇವರು ನಮ್ಮ ಸಿನಿಮಾ ಫೀಲ್ಡ್ ಕರ್ಕೊಂಬಂದು ಇವತ್ತು ಒಂದು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ರಾಜ ರಾಣಿ ಅನ್ನೋದು ಇವ್ರ ಕತೆ ಕೇಳಲಿಲ್ಲ, ನಾನು ಏನು ಕೇಳಿಲ್ಲ. ಇವರೊಂದು ವಿಶ್ವಾಸ ಒಂದು ಮಾತಿನಲ್ಲಿ ಇದು ಮಾಡಿದ್ದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಏನಂದ್ರೆ ನಮಗೆ ನಾವು ಲಾಭ ಬರ್ತದೆ ಅಂತ ಅನ್ನೋದೇನಿಲ್ಲ, ಇದು ಅನ್ನೋದೇನಿಲ್ಲ. ಒಂದು ವಿಶ್ವಾಸದಲ್ಲಿ ಒಂದು ಸ್ನೇಹಿತನಿಗೋಸ್ಕರ ಒಂದು ಹೆಲ್ಪ್ ಮಾಡಬೇಕಾದ ಧರ್ಮ ಅದು ಮಾಡಿದ್ದೀನಿ. ಈ ಸ್ನೇಹಕ್ಕೆ ಒಂದು ಅವ್ರಿಗೂ ಒಂದು ಬೆಲೆ ಕೊಡಬೇಕು, ನಾನು ಒಂದು ಬೆಲೆ ಕೊಡ್ತಿದ್ದೆ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈ ರಾಜಾರಾಣಿ ಅದೊಂದು ಟೈಟ್ಲು ಚೆನ್ನಾಗಿದೆ. ಇನ್ನೊಂದೇನು ಅಂದರೆ ಕರ್ನಾಟಕ ಜನತೆ ಇದನ್ನು ನೋಡಬೇಕು, ಕನ್ನಡನ ಅಭಿಮಾನಿಸಬೇಕು, ಕನ್ನಡಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಾದ್ದು ನಿಮ್ಮ ಮಾಧ್ಯಮ ಮಿತ್ರರಿಂದ. ನೀವು ಮಾಧ್ಯಮ ಮಿತ್ರರು ಯಾವ ರೀತಿ ಮೇಲೆ ಕರ್ಕೊಂಡು ಹೋಗ್ತೀರೋ ಹಾಗೆ ಇವ್ರ ತಂಡನೂ ಒಂದು ಹಂತಕ್ಕೆ ಹೋಗ್ತದೆ. ಹೊಸ ಮುಖಗಳನ್ನ ಪರಿಚಯ ಮಾಡಿಸ್ಬೇಕು. ಅದು ನಿಮ್ಮ ಕೈಲಿದೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವು ಮಾಡಿ ಅಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ ಎಲ್ಲ ಅದೇ ಹೇಳಿದ್ನಲ್ಲ, ನಾಮ ಹಾಕಿ ಹೋಗಿರೋರೆ ದುಡ್ಡು ತಗೊಂಡು ಈ ಸ್ಟೇಜ್ವರೆಗೂ ಬಂದಿರೋದು ಇವರೊಬ್ಬರೇ ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ನಮ್ಮದು ಬೇರೆ ಒಂದು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇದೆ. ಕೆಲವೊಂದು ಲ್ಯಾಂಡ್ ಬೈ ಮಾಡೋದು, ಸೇಲ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೀವಿ ನಾವು. ಹೌದು. ಎಲ್ಲ ನಮ್ಮ ರಣಧೀರ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ನನಗೂ ಗೊತ್ತಿಲ್ಲ, ನಾನು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಲ್ಲೇಶ್ ಸರ್. ಕಲಾವಿದರ ಮೇಲೆ ನಿಮ್ಮ ಪ್ರೋತ್ಸಾಹ ಹೀಗೆ ಇಲ್ಲಿ. ಧನ್ಯವಾದಗಳು. ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ರಣಧೀರ್ ಅವರು. ಸೊ ಸರ್ ರಣಧೀರ್ ಅನ್ನೋಕ್ಕೂ ರಣಧೀರ್ ಅಂದ್ಬಿಟ್ರು. ರಣಧೀರ್ ಅವರು ಮೊದಲ ಸಿನಿಮಾ ಇಲ್ಲಿ ನಿರ್ದೇಶನದ ಕ್ಯಾಪ್ ಅನ್ನು ತೊಟ್ಟಿದ್ದೀರಾ, ಹೀರೋ ಆಗಿ ಕೂಡ ಅಭಿನಯಿಸಿದ್ದೀರಿ. ತಮ್ಮ ಪಾತ್ರ ಜೊತೆಗೆ ರಾಜಾರಾಣಿ ಬಗ್ಗೆ ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಮಾಡೋ ಎಷ್ಟೋ ವರ್ಷದ ಕನಸಿತ್ತು. ಅದು ಸುಮಾರು ಸಿನಿಮಾ ಮಾಡ್ಕೊಂಡು ಬಂದ್ವಿ. ಬಟ್ ಈ ಸಿನಿಮಾ ಕೈ ಎತ್ಕೊಂಡ್ಬಿಟ್ಟು ಮಾಡಲೇಬೇಕಂತ ನಿಂತ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡು ಫಿನಿಶ್ ಆಗಿದೆ ಸರ್. ಈಗ ಇದು ಬಂದ್ಬಿಟ್ಟು ಒಂದು ಮೈಕ್ ಹತ್ರ ಇಟ್ಕೊಳ್ಳೋಣ. ಇದು ಬಂದ್ಬಿಟ್ಟು ಒಂದು ತಾಯಿ ಇರಲ್ಲ ಮಗುವಿಗೆ, ಅನಾಥ ಮಗು. ಒಂದು ಅಜ್ಜಿ ಸಾಕೊಂಡಿರ್ತಾರೆ. ಅವನಿಗೆ ತಂದೆ ತಾಯಿ ಯಾರು ಇರಲ್ಲ. ಆ ಅಜ್ಜಿ ಏನಂತ ಕತೆ ಹೇಳಿರ್ತಾಳೆ, ಅವನಿಗೆ ನಿಮ್ಮ ಅಪ್ಪ ಅಮ್ಮ ಸಿಗ್ಬೇಕು, ಏನೇ ಸಿಗ್ಬೇಕಂದ್ರೂ ಒಬ್ಬಳು ರಾಣಿ ಅಂತ ಸಿಗ್ತಾಳೆ. ಅವಳು ನಿಂಗೆ ಸಿಕ್ಕಿದಾಗ ನೀನು ಎಲ್ಲ ಸಿಗೋದು ಅಂತೇಳಿ ಅವಳ ಬಗ್ಗೆ ಅವಳು ಸುತ್ತೋದೇ ಒಂದು ಹೌದು. ನಾನೇ ವರ್ಕ್ ಮಾಡಲಿಲ್ಲ. ಇಲ್ಲ ಸರ್, ಯಾರಾದ್ರೂ ಸಿನಿಮಾಗಳಲ್ಲೇ ನೋಡ್ತೀನಿ. ನಾನು ಫಸ್ಟೆಲ್ಲ ಕ್ಯಾರೆಕ್ಟ್ ಮಾಡ್ಕೊಂಬರ್ತಾಯಿದ್ದೆ ಸರ್. ಇಲ್ಲ ಹೋಗಿಲ್ಲ ಸರ್. ಇಲ್ಲ, ಫಸ್ಟ್ ತಮಿಳಲ್ಲಿ ಆ್ಯಕ್ಟ್ ಮಾಡಿದೆ. ಫಸ್ಟ್ ಸಿನಿಮಾ ಹೀರೋ ಅಲ್ಲೇ ಆಗಿದ್ದು. ಇಲ್ಲಿ ಕೀಚಕರು ಅಂತ ಕೋವಿಡ್ಗೆ ಮುಂಚೆ ರಿಲೀಸ್ ಆಯಿತು, ಅದು ಹೀರೋ ಮಾಡಿದೆ ಸರ್. ಆರ್ಟಿಸ್ಟು ಶೋಭ್ರಾ ಸರು, ಬೀರದರು, ಗಿರ್ಜಾ ಲೋಕೇಶು, ಕಿಲ್ಲರ್ ವೆಂಕಟೇಶು, ಲೂಸ್ ಮಾದ ಯೋಗಿ ಸರ್ ಇದ್ದಾರೆ. ಆಮೇಲೆ ಜತ್ತಿ ಸರ್ ಇದ್ದಾರೆ, ಮಂಜುಳಾ ಮೇಡಮ್ ಇದ್ದಾರೆ. ಟೆಕ್ನಿಷಿಯನ್ ಬಂದ್ಬಿಟ್ಟು ಮಧು ಮ್ಯಾಂಡಿ ಅಂತ ಸರ್, DOP ಅವರು. ಕೊರಿಯೋಗ್ರಾಫರ್ ಬಾಲು, ಮುರಳಿ ಕೃಷ್ಣ, ಆಮೇಲೆ ಎಡಿಟರ್ ನಿಶಿತ್ ಪೂಜಾರಿ ಅಂತ ಸರ್. ಒಂದು ಗೆಸ್ಟ್ ಅಪರೆನ್ಸ್ ಮಾಡಿದೆ ಸರ್. ಸರಿ, ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸರ್. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಸರ್. 75 ಡೇಸ್ ಶೂಟ್ ಮಾಡಿದೆ ಸರ್. ಚಿಕ್ಕಮಗಳೂರು, ಮಂಗಳೂರು, ಮತ್ತು ಮೈಸೂರು, ಬೆಂಗಳೂರು, ಮಾಲೂರು, ದೊಡ್ಡಬಳ್ಳಾಪುರ, ನಂದಿ ಇಲ್ಲೆಲ್ಲ ಮಾಡಿದೆ ಸರ್. ಸರ್ ಹೊಡಿದಾಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಒಂಚೂರು ಹಿಂಗಿದೆ, ಹಿಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದೆ ನಾನು. ಆಯ್ತು ಮಾಡೋಣ ಅಂತ ಅಷ್ಟೇ ಸರ್. ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿ ಸ್ವಲ್ಪ. ನಿಮ್ಮ ಪಾತ್ರದ ಬಗ್ಗೆ ಹೇಳಲ್ಲ? ಓಕೆನಾ ಸರ್? ಬೇರೆ ಏನು ಪ್ರಶ್ನೆ ಇದೆಯಾ? ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರಣಧೀರ್ ಅವರಿಗೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಸಿನಿಮಾ ರಾಜಾರಾಣಿಗೆ.
ಸೊ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಅದ್ವಿತಿ ಶೆಟ್ಟಿ ಆಗಮಿಸಿದ್ದಾರೆ. ಈಗಾಗಲೇ ಕಾಂಟೆಂಟ್ ನೋಡಿದ್ದಾರೆ ಅನ್ಕೊಂತೀನಿ, ವಾಟ್ಸಪ್ ಅಲ್ಲಿ ಶೇರ್ ಮಾಡಿರಬಹುದು. ಸೊ ರಾಜಾರಾಣಿಗೆ ನಿಮ್ಮ ಬೆಸ್ಟ್ ವಿಶಸ್ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಖುಷಿ ಆಗುತ್ತೆ ಪದೇ ಪದೇ ಈ ಥರ ಸಿಗೋದಕ್ಕೆ. ನಾನು ಒಂದೇ ಹೇಳೋದು, ಯಾವಾಗಲೂ ನನ್ನ ಸ್ಪೀಚ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ 10 ವರ್ಷದ ಜರ್ನಿಯಲ್ಲಿ ಮೀಡಿಯಾದವ್ರು ಇಲ್ಲ ಅಂದಿದ್ರೆ ನಾವು ಆರ್ಟಿಸ್ಟ್ಗಳು ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಸಿನಿಮಾ ಮಾಡಿ ಈ ಹಂತದವರೆಗೂ ತಗೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಖುಷಿ ಪಡಬೇಕು ನಾವು. ಅದಕ್ಕೆ ಖುಷಿ ಆಗ್ತಿದೆ ನನ್ನನ್ನು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದು. ಒಂದು ಹೊಸೊಬ್ರು ತಂಡ ಆದ್ರೂ ಐ ಥಿಂಕ್ ಪ್ರತಿಯೊಬ್ಬರು ಸಿನಿಮಾ ಇಂಡಸ್ಟ್ರಿ ಬಂದಾಗ ಹೊಸೊಬ್ರೇ. ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋದ್ರೇ ನಾವು ಬೆಳೀತಾ ಹೋಗೋದು, ಕಲಿತಾ ಹೋಗೋದು. ಸೊ ಹಾಗಾಗಿ ಇಲ್ಲಿ ಇರುವಂಥ ನಟರಾಗಿರಲಿ ಅಥವಾ ನಟಿಯರಾಗಿರಲಿ, ಐ ಥಿಂಕ್ ಎಲ್ಲರಿಗೂ ಇದು ಒಂದು ಫಸ್ಟ್ ಹೆಜ್ಜೆ ಹೌದು. ಬಟ್ ಇದರಿಂದ ಏನಾದರೂ ಒಂದು ಕಲಿತು ಮುಂದೆ ಹೋಗ್ತಾರೆ ಫಾರ್ ಶೋರ್. ಆ್ಯಂಡ್ ರಾಜಾರಾಣಿ ತುಂಬ ಚೆನ್ನಾಗಿದೆ ಟೈಟಲ್. ಅಂದರೆ ಹುಡುಗಗೂ ಸಪೋರ್ಟ್ ಆಗಿ ಹುಡುಗಿಗೂ ಸಪೋರ್ಟ್ ಆಗಿದೆ, ಹಾಗಾಗಿ ಖುಷಿ ಆಯಿತು. ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ, ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ಎಂಟೈರ್ ಟೀಮ್ ಕಡೆಯಿಂದ. ಆ್ಯಂಡ್ ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಆ್ಯಕ್ಟರ್ ರಣಧೀರ್ ಅವರು ಮಾಡಿದ್ದಾರೆ. ಐ ಥಿಂಕ್ ಆ್ಯಕ್ಟರ್ ಆಗಿ ನಾವು ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡೋದೇ ಒಂಥರ, ಡೆಡಿಕೇಟೆಡ್ ಆಗಿರೋದೇ ಒಂಥರ, ಅದು ಏನು ಹೇಳ್ತಾರೆ ಆಲ್ಮೋಸ್ಟ್ ಕಷ್ಟದ ಕೆಲಸ. ಅದ್ರ ಜೊತೆಗೆ ಡೈರೆಕ್ಷನ್ ಮಾಡ್ಕೊಂಡು ಮಾಡೋದಂದರೆ ಇಟ್ ಈಸ್ ನಾಟ್ ಇಟ್ ಆಲ್ ಈಸಿ. ಸೊ ಅದನ್ನು ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಫಸ್ಟ್ ಸಿನಿಮಾಗೆ ಮಾಡ್ತಿದ್ದೀರಾ ರಣಧೀರ್ ಅವರೇ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಹಾಗೂ ಪ್ರೊಡ್ಯೂಸರ್ಸ್, ಐ ಥಿಂಕ್ ಒಂದು ಸಿನಿಮಾ ಆಗಬೇಕು ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂದರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದೇ ಒಂದು ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ನನ್ನ 3 ಸಿನಿಮಾಗಳು ರಿಲೀಸ್ ಆಯಿತು 2023, 2024ರಲ್ಲಿ. ಆ್ಯಂಡ್ ಧೀರ ಸಾಮ್ರಾಟ್ 25 ದಿನ ನಡೀತು. ಆ್ಯಂಡ್ ಅವತಾರ್ ಸ್ಟುಡಿಯೋಸ್ ಕಡೆಯಿಂದ ಎಲ್ಲ ಕೆಲಸಗಳಾಯಿತು. ಆ್ಯಂಡ್ ಅವರೇ ಇನ್ಫ್ಯಾಕ್ಟ್ ನನಗೆ ಇವತ್ತು ಇಲ್ಲಿ ಬನ್ನಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಅಂದೆ ನಾನು. ಆ್ಯಂಡ್ 25 ಡೇಸ್ ನಮ್ಮ ಧೀರ ಸಾಮ್ರಾಟ್ ಹೇಗೆ ನಡೀತೋ ಈ ಸಿನಿಮಾ ಕೂಡ 25 ಅಲ್ಲ 50 ಅಲ್ಲ 100 ದಿನ ನಡೀಲಿ. ಕನ್ನಡ ಇಂಡಸ್ಟ್ರಿಗೆ ಟ್ಯಾಲೆಂಟೆಡ್ ಜನಗಳು ಬೇಕು, ಒಳ್ಳೆ ಪ್ರೊಡ್ಯೂಸರ್ಸ್ಗಳು ಬೇಕು, ಒಳ್ಳೆ ನಿರ್ದೇಶಕರುಗಳು ಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕನ್ನಡ ಸಿನಿಮಾ ಅಲ್ವಾ, ಸೊ ಬೆಳಿಬೇಕು, ಉಳಿಬೇಕು. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಬಾಲು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ನಾನು ಅವ್ರ ಜೊತೆ ಫ್ಯಾನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಒಂದು ಹಿಟ್ ಸಾಂಗ್ ಅವರು ನನಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಒಂಥರ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೆಸರು ಹೇಳಿದ್ದೀನಿ ಅನಿಸುತ್ತೆ. ಶೆನಾಯ್ ಸರು ಇಲ್ಲಿ ಕೂತಿದ್ದಾರೆ, ತುಂಬ ದಿನ ಆದಮೇಲೆ ಸರ್ ಕೂಡ ಸಿಕ್ಕಿದ್ರು. ಸೊ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ನಮ್ಮ ಸಪೋರ್ಟ್ ಐ ಥಿಂಕ್ ಇವಾಗ ಏನಾಗ್ತಿದೆ ಅಂದರೆ OTT ಬಂದಿದ್ದರಿಂದ ಜನ ಎಲ್ಲೋ ಒಂದು ಕಡೆ ಥಿಯೇಟರ್ ಬೇಡ ಹೋಗೋದು, OTTಯಲ್ಲಿ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಏನಂದರೆ, ಸಿನಿಮಾ ಬಂದು ನೋಡಿ ನಿಮ್ಮ ರಿವ್ಯೂ ನೀವು ಕೊಡಿ, ಅಂದರೆ ನಿಮಗೆ ನೀವು ಕೊಡಿ, ಬೇರೆಯವ್ರಿಗೆ ಕೊಟ್ಟು ಹೋಗಬೇಡಿ ಹೋಗಿ ಅನ್ನೋದು ಬೇಡ. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದರೆ ನಿರ್ದೇಶಕರಿಗೆ ಅವರು ಹಾಕಿರುವಂಥ ದುಡ್ಡು ವಾಪಸ್ ಬರುತ್ತೆ. ಇನ್ನಷ್ಟು ಕನ್ನಡ ಸಿನಿಮಾ ಮಾಡೋದಕ್ಕೆ ಅವ್ರಿಗೊಂದು ಧೈರ್ಯ ಆಗುತ್ತೆ. ಸೊ ಹೌದು, ಇಡೀ ರಾಜಾರಾಣಿ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ ಅವರೇ, ಧನ್ಯವಾದಗಳು. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರತಂಡಕ್ಕೆ, ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳಿಗೆ ಕೂಡ ಒಂದು ಗ್ರೂಪ್ ಫೋಟೋ ತಗೋಬಹುದು. ಅವತಾರ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಚಿತ್ರದ ಹಾಡುಗಳು ಹಾಗೆ ಟೀಸರ್ ಅನ್ನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಚಿತ್ರತಂಡಕ್ಕೆ ಧನ್ಯವಾದಗಳು. ಚಿತ್ರವನ್ನ ರಾಜ್ಯಾದ್ಯಂತ ವಿತರಣೆ ಮಾಡ್ತಿರೋರು ರಮೇಶ್.